ಎಸ್ ಸತತ ಸೋಲು ರಾಮನಗರ, ಮಂಡ್ಯ ಹಾಗೆ ಚನ್ನಪಟ್ಟಣದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲು ಆದ ನಂತರ ಮತ್ತೆ ಹೇಗಾದ್ರೂ ಮಾಡಿ ಈ ಎಲ್ಲಾ ರಂಗದಲ್ಲೂ ಕೂಡ ಪುಟಿದೇಳೋದಕ್ಕೆ, ಮುಖ್ಯವಾಗಿ ರಾಜಕೀಯದಲ್ಲಿ ಪುಟಿದೇಳೋದಕ್ಕೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಜ್ಜಾಗ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ದಳದಿಂದ ಭರ್ಜರಿಯಾಗಿ ಗೆಲ್ಲಲೇಬೇಕು ಅನ್ನುವಂತಹ ಹುಮ್ಮಸ್ಸಿನಲ್ಲಿ ತಯಾರಿಯನ್ನು ಮಾಡಲಾಗ್ತಾ ಇದೆ. ಮಹತ್ವದ ಸಮನ್ವಯತೆಗೆ ಮುಂದಾಗ್ತಾ ಇದೆ ದಳ ಮತ್ತು ಕಮಲ್. ನೋಡಿ, ಸೋಲು ಗೆಲುವು ಸರ್ವೇ ಸಾಮಾನ್ಯ. ಈ ಉಪಚುನಾವಣೆಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಶಿಗ್ಗಾವಿ, ಚನ್ನಪಟ್ಟಣ ಹಾಗೆ ಸಂಡೂರಿನಲ್ಲಿ ಬಹಳ ಹೀನಾಯವಾಗಿ ಸೋಲನ್ನ ಕಾಣ್ತು NDA. ಸೊ ಇದರಲ್ಲಿ ಅದರಲ್ಲೂ ಮುಖ್ಯವಾಗಿ ನಾವು ಚನ್ನಪಟ್ಟಣದ ತಂಟೆಗೆ ಹೋದ್ರೆ ಅಥವಾ ಸುದ್ದಿಗೆ ಹೋದ್ರೆ ಅಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರೇ ಈ ಬಾರಿ ಅಖಾಡಕ್ಕೆ ಇಳಿದು ಮೊಮ್ಮಗನನ್ನ ಗೆಲ್ಲಿಸಿಕೊಂಡು ಬರುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ವರ್ಕೌಟ್ ಆಗಲಿಲ್ಲ. ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ಈ ಬಾರಿ JDSನ ಭದ್ರಕೋಟೆಯಲ್ಲಿ ಹಸಿರು ನಿಶಾನೆಯನ್ನ ಹಾರಿಸೋದು ಫಿಕ್ಸ್ ಅಂತ ಹೇಳಿದ್ರು. ಬಟ್ ಅದು ಬರೀ ಮಾತಿಗಷ್ಟೇ ಸೀಮಿತ ಆಗೋಯ್ತು. ಅಷ್ಟೇ ಅಲ್ಲದೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ, ಆ ಹೆಣ್ಣು ಮಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವತ್ತೂ ಕೂಡ ಕಾಣಿಸ್ಕೊಂಡಂತಾರಲ್ವೇ ಅಲ್ಲ. ಬಟ್ ಪತಿಗಾಗಿ ಪತ್ನಿ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಅನ್ನ ಮಾಡಿದ್ರು. ಗಂಡನನ್ನ ಗೆಲ್ಸ್ಕೊಂಡು ಕೊಡಿ ಅಂತ ಓಪನ್ ಸ್ಟೇಜ್ ಅಲ್ಲೇ ಕೇಳಿದ್ರು. ಬಟ್ ಯಾಕೋ ಚನ್ನಪಟ್ಟಣದ ಜನತೆ ಮಾತ್ರ ಈ ಬಾರಿ 3ನೇ ಬಾರಿ ಈಗ ಸತತ ಸೋಲುಗಳಾಯ್ತು. ಚನ್ನಪಟ್ಟಣ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮೂರರಲ್ಲೂ ಕೂಡ ಬಹಳ ಹೀನಾಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲ್ಸೋದ್ರಲ್ಲಿ ಜನರು ವಿಜೇತರಾದ್ರು ಅಂತಾನೆ ಹೇಳ್ಬೋದು. ಹಾಗಾಗಿ ಏನು ಸೋಮವಾರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಆಗಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ನಿನ್ನೆ ಅಷ್ಟೇ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಿದ್ದಾರೆ. ಸೋಲೋದಕ್ಕೆ ಕಾರಣ ಏನು, ಮುಂದಿನ ರೂಪುರೇಷೆ ಏನು ಮಾಡಿದ್ರೆ ನಾವು ಸ್ಟ್ರಾಟಜಿಯನ್ನ ಬೀರಿದ್ರೆ ಗೆಲ್ಲಬಹುದು ಅನ್ನುವಂಥ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೂರ್ವಭಾವಿ ಚರ್ಚೆಯನ್ನ ನಡೆಸಿದ ಯುವ ಜನತಾದಳ ರಾಜ್ಯಾಧ್ಯಕ್ಷ ಒಂದು ಕಡೆ ಸ್ವಲ್ಪ ಕಾನ್ಫಿಡೆಂಟ್ ಈಗ ತಾನೇ ಬಿಲ್ಡ್ ಆದಂತೆ ಕಾಣ್ತಾ ಇದೆ ಅವರು. ಎಷ್ಟೋ ಈಗಾಗಲೇ ಗಮನಿಸ್ತಾ ಇದ್ದೀವಿ, ರಾಷ್ಟ್ರ ರಾಜಧಾನಿಯಲ್ಲಿ ದಳಪತಿಯಿಂದ ಮಹತ್ವದ ಸುಳಿವೊಂದು ಬಿಡುಗಡೆಯಾಗಿರುವಂತದ್ದು. JDS ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ HDD ಒಂದು ಸ್ಫೋಟಕ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟೋದಕ್ಕೆ ಪ್ಲಾನ್ ನಡೀತಾ ಇದೆಯಂತೆ. 3 ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಅನುಭವಿಸಿರುವಂತಹ ನಿಖಿಲ್ ಪಕ್ಷದ ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದನ್ನ ಸ್ವತಃ JDS ವರಿಷ್ಠರೇ ನೀಡಿರುವಂತಹ ಮಾಹಿತಿ. ನಿಖಿಲ್ JDSನ ರಾಜ್ಯಾಧ್ಯಕ್ಷರಾಗುವುದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಮತ್ತೆ ಯಾಕೆ ತಡ, ಇದ್ರ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರೇ ಮಾತಾಡಿದ್ದಾರೆ. ಮುಂದುವರೆದೇನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. ಆಕ್ಟಿವ್ ಆಗಬೇಕು ಅಂತ ನಾನೇ ಹೇಳಿದೆ. ಸೋತು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಿ ಒಬ್ಬ ವಿದ್ಯಾವಂತ ಯುವಕ ಇದ್ದಾರೆ, ಅವರಿಗೆ ಹೋರಾಟ ಮಾಡುವ ಕೆಚ್ಚಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಅಲ್ಲಿಂದ ಮುಂದೆ ಹೋರಾಟ ಮಾಡೋದು ಸತ್ಯ. ಅವರು ರಾಜಕೀಯದಲ್ಲಿ ಬೆಳೆಯೋದನ್ನು ಯಾರ್ಯಾರು ಜನಸೇವೆ ಮಾಡೋದಕ್ಕೆ ತಡೆಯೋದಕ್ಕಾಗಲ್ಲ. ಒಳ್ಳೆ ಕಾಲ ಬರುತ್ತೆ. ಆಕ್ಟಿವ್ ಆಗಬೇಕು ಅಂತ ನಾನೇ ಹೇಳಿದೆ. ಸೋತು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಿ ಗಮನಿಸ್ತಾ ಇದ್ದೀರಾ, ಈಗಾಗಲೇ ಮೊಮ್ಮಗನಿಗೆ ಒಂದು ರಾಜಕೀಯ ನೆಲೆಯನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಸೊ ನೋಡಿ, ಎಷ್ಟು ಆಪ್ಷನ್ಸ್ ಅನ್ನ ಕೊಟ್ರು, ಆದ್ರೆ ಯಾಕೋ
ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಅನ್ನೋದೇ ಕೈ ಹಿಡಿತಾ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಅವರಿಗೆ ಒಂದು ಉತ್ತಮ ಸ್ಥಾನಮಾನವನ್ನ ಕೊಟ್ಟರೆ ಎಲ್ಲೋ ಒಂದು ಕಡೆ ನೆಮ್ಮದಿ ಅನ್ನುವಂಥ ಮಾತುಗಳನ್ನ ದೇವೇಗೌಡರು ಮಾತಾಡ್ತಾ ಇದ್ದಾರೆ. ಮತ್ತೆ ಈಗ ನೋಡಿ ಗಮನಿಸ್ತಾ ಇದ್ದೀವಿ, ಈಗಾಗಲೇ ಏನು ಕಾಂಗ್ರೆಸ್ನ ನಾಯಕರು ಬರೀ ಕುಟುಂಬ ರಾಜಕಾರಣನೇ ಆಗೋಯ್ತು, ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರೀ ಸ್ಥಾನಮಾನವನ್ನ ಕೊಡೋದ್ರಲ್ಲೇ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಬ್ಯುಸಿ ಆದ್ರು ಅಂತ ಈ ಹಿಂದೆ ಮಾತಾಡ್ಕೊಳ್ತಿದ್ರು. ಇನ್ನು ಈ ವಿಷಯ ತಿಳಿತಾ ಇದ್ದಂತೆ ಏನೇನು ಮಾತಾಡ್ಕೊಳ್ತಾರೆ ಅನ್ನೋದ್ರ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಡೆಸ್ಕ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಗಮನಿಸ್ತಾ ಇದೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸೋಲುಗಳು ನಿಜಕ್ಕೂ ಕೂಡ ಒಂದು ಕಡೆ ಬೇಸರವನ್ನ ಉಂಟು ಮಾಡುತ್ತೆ ಅಂತವ್ರಿಗೂ ಕೂಡ. ನೋಡಿ, ರಾಮನಗರ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಚನ್ನಪಟ್ಟಣದಲ್ಲಾಗಿರ್ಬೋದು ಒಂದು ಸೋಲನ್ನ ಕಂಡು ಕಂಗೆಡಿಸ್ಕೊಳ್ಳಿಲ್ಲ. ನೋಡಿ, ಈಗಾಗಲೇ ದೆಹಲಿಯ ದಂಡ ನಾಯಕರ ಜೊತೆ ಮಹತ್ವದ ಚರ್ಚೆಯನ್ನ ನಡೆಸೋದಕ್ಕೆ ನಿಖಿಲ್ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಸೋಮವಾರ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡ್ತಾರಂತೆ. ಸೊ ಏನೇನೆಲ್ಲ ಚರ್ಚೆ ಆಗ್ಬಹುದು, ಯಾವುದ್ರ ಬಗ್ಗೆ ಮಾತಾಡಬಹುದು ಅಂತ? ಚಂದ್ರಕಲಾ, ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಏನು ಮುಂದಿನ ಒಂದು ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅಂತೇಳಿ ತಮ್ಮ ತಂದೆಯಾದಂತಹ ಕೇಂದ್ರ ಸಚಿವರು ಆದಂತಹ ಕುಮಾರಸ್ವಾಮಿ ಮತ್ತೆ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಅವರು ಕೂಡ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ರು. ಈ ಹಿಂದೆಯೂ ಕೂಡ ಏನು ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಈ ಎಲ್ಲಾ ಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಉಜ್ವಲವಾದ ಒಂದು ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ಸಾಕಷ್ಟು ಒಂದು ವರ್ಕೌಟ್ ಅನ್ನು ಕೂಡ ಮಾಡಿದ್ರು. ಎಲ್ಲೂ ಕೂಡ ಅವರ ಒಂದು ಸರ್ಕಸ್ ಇರ್ಬೋದು, ವರ್ಕೌಟ್ ಇರ್ಬೋದು, ಫಲ ಕೊಡ್ಲಿಲ್ಲ. ಅದೇ ಮೊನ್ನೆ ಕಳೆದಂತಹ ಏನು ಉಪಚುನಾವಣೆಯಲ್ಲೂ ಕೂಡ ಹೇಗಾದ್ರೂ ಮಾಡಿ ತಮ್ಮ ಮೊಮ್ಮಗನ ಮತ್ತೆ ಮಗನ ಒಂದು ಮುಂದಿನ ರಾಜಕೀಯ ಜೀವನವನ್ನು ಮತ್ತಷ್ಟು ಗಟ್ಟಿ ಮಾಡಲೇಬೇಕು ಅಂತೇಳಿ ಕೂಡ ಇಬ್ರು ಕೂಡ ಒಂದು ಸಾಕಷ್ಟು ಪಣ ತೊಟ್ಟು ಆ ಒಂದು ಕ್ಷೇತ್ರದಲ್ಲಿ ಇಡೀ ಕುಟುಂಬವೇ ಬೀಡು ಬಿಟ್ಟು ಸಾಕಷ್ಟು ಒಂದು ವರ್ಕೌಟ್ ಅನ್ನು ಮಾಡಿದ್ರು, ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಬಾರಿಯೂ ಕೂಡ ತಮ್ಮ ಅದೃಷ್ಟವನ್ನು ಕೈ ಹಿಡಿಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸೋಲಿನ ಒಂದು ಹತಾಶಯದಿಂದ ಇರಬಾರ್ದು, ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯದಲ್ಲಿ ಕೂಡ ಒಂದು ಉತ್ತಮವಾದ ನಾಯಕನನ್ನಾಗಿ ಮಾಡೇ ಮಾಡ್ತೀನಿ ಅಂತೇಳಿ ಈಗಾಗಲೇ ಕುಮಾರಸ್ವಾಮಿ ಸೇರಿದಂತೆ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಕೂಡ ಹೇಳಿದ್ರು. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಒಬ್ಬ ಉತ್ತಮ ನಾಯಕನನ್ನಾಗಿ ರಾಜ್ಯಕ್ಕೆ ಕೊಡ್ತೀವಿ ಅಂತೇಳಿ ಕೂಡ ಈಗಾಗಲೇ ಅವರು ಕೂಡ ಪಣ ತೊಟ್ಟಿರುವಂತದ್ದು. ಅದೇ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯ ಈಗೇನು ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರು ಕೂಡ ಪ್ರಸ್ತುತ ಒಂದು ರಾಜಕೀಯದಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆಗಳು ಇರ್ಬೋದು, ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿ ಓಡಾಡ್ಕೊಂಡು ಹೋಗ್ತಾ ಇದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢ ಹಗರಣ ಬಂತು, ಆ ಒಂದು ವಿಚಾರಕ್ಕೆ ಮೈಸೂರು ಪಾದಯಾತ್ರೆಯಲ್ಲೂ ಕೂಡ ಸಾಕಷ್ಟು ಒಂದು ಆಕ್ಟಿವ್ ಆಗಿ ನಿಖಿಲ್ ಕುಮಾರಸ್ವಾಮಿ ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕೂಡ ಕಂಡಿದ್ರು. ಅದೇ ರೀತಿಯಾದಂತಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಏನು ಈ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಈಗಾಗಲೇ JDS ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಆ ಒಂದು ಆರೋಪವನ್ನು ಕೂಡ ತಳ್ಳಿ ಹಾಕುವ ಒಂದು ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ರೂಪುರೇಷೆಗಳನ್ನು ಕೂಡ ತಯಾರಿ ಮಾಡ್ಕೊಂಡಿರುವಂತದ್ದು ಚಂದ್ರಕಲಾ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಏನು ನಿಖಿಲ್ ಕುಮಾರಸ್ವಾಮಿ ದೆಹಲಿಯಲ್ಲಿ ಇರ್ತಕ್ಕಂಥ ಬಿಜೆಪಿಯ ಒಂದಿಷ್ಟು ವರಿಷ್ಠರ ಜೊತೆ ಕೂಡ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನಿನ್ನೆಯಷ್ಟೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಒಟ್ಟಿಗೆ ಕೂಡ ಈಗಾಗಲೇ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳ ಬಗ್ಗೆಯೂ ಕೂಡ ಒಂದಿಷ್ಟು ಕಾಲ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಅದೇ ರೀತಿಯಾದಂತಹ ಸೋಮವಾರವೂ ಕೂಡ ಏನು JP ನಡ್ಡಾ ಮತ್ತೆ ಅಮಿತ್ ಶಾ ಅವರೊಟ್ಟಿಗೂ ಕೂಡ ಒಂದಿಷ್ಟು ಕಾಲ ಸಭೆಯನ್ನು ನಡೆಸಿ ಪ್ರಸ್ತುತ ಮುಂಬರುವ ಒಂದು ಚುನಾವಣೆಯ ಬಗ್ಗೆಯೂ ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿವೆ. ಇದೆಲ್ಲದರ ಬೆಳವಣಿಗೆ ಮಧ್ಯೆ ಇಂದು ಏನು ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ದೆಹಲಿಯಲ್ಲಿ ಒಂದು ಮಹತ್ತರಾದಂತಹ ಸುಳಿವನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಚಂದ್ರಕಲಾ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇವೆ, ಅದರಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಅನುಭವ ಇದೆ, ಯುವಕರಿದ್ದಾರೆ, ಈಗಾಗಲೇ ಅವ್ರಿಗೂ ಕೂಡ ಕುಟುಂಬದ ಬೆಂಬಲವೂ ಇದೆ, ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರೋದ್ರಿಂದಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಮಹತ್ವದ ಒಂದು ನಾಯಕತ್ವವನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ ಕೂಡ ಈಗಾಗಲೇ ತಮ್ಮ ಮೊಮ್ಮಗನ ಪರವಾಗಿ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡ ಅವರು ಕೂಡ ಬ್ಯಾಟ್ ಬೀಸಿರುವಂತದ್ದು. ಇವೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ JDS ನ ಒಂದು ರಾಜ್ಯಾಧ್ಯಕ್ಷ ಪಟ್ಟ ಸಿಗುವುದು ಖಚಿತ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತ ಚಂದ್ರಕಲಾ. ಎಸ್ ರೇಣುಕಾ, ಮತ್ತೊಂದು ಕಡೆ ಗಮನಿಸ್ತಾ ಇದೀವಿ ನೋಡಿ, ಈಗ ಮುಂಬರುವಂತಹ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತಿ ಎಲೆಕ್ಷನ್ಗಳಿಗೆ ಈಗಾಗಲೇ ಒಂದು ಕಡೆ ತಯಾರಿ ನಡೀತಾ ಇದೆ, ಇಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಬಟ್ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸರ್ಕಸ್ಗಳನ್ನ ಮಾಡಿಬಿಟ್ಟಿದ್ದಾರೆ, ಇಲ್ಲ ಸಲ್ಲದ ಸರ್ಕಸ್ಗಳನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಈ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಯಾವ ರೀತಿಯಾದಂತಹ ತಯಾರಿ ನಡೀಬಹುದು ಅಂತ? ಯಾಕಂತಂದ್ರೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಔಟ್ ಎಲ್ಲಾದ್ರಲ್ಲೂ ನಾವೇ ಗೆಲ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ
ಚಂದ್ರಕಲಾ ಖಂಡಿತವಾಗ್ಲು, ಯಾಕೆಂತಂದ್ರೆ ಒಂದು ಈಗಾಗ್ಲೇ ಮೊನ್ನೆ ಏನು ಉಪಚುನಾವಣೆ ನಡೀತು, ಇದರಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತು JDS ನ ಒಂದಿಷ್ಟು ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಎಲ್ಲ ಒಂದ್ ಕಡೆ ಹತಾಶೆಯನ್ನು ಕಳೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಹಳೆ ಮೈಸೂರು ಭಾಗ, ಅದರಲ್ಲೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಕುಮಾರಸ್ವಾಮಿ ಅವರು ಸ್ಪರ್ಧಿಸಿದಂತ ಕ್ಷೇತ್ರ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಅತ್ಯಂತ ಸುಲಭ ಅಂತ ಹೇಳಿ ಕೂಡ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಆ ಒಂದು ಲೆಕ್ಕಾಚಾರ ಕೂಡ ಏನು ಉಲ್ಟಾ ಆಗಿದೆ. ಹಾಗಾಗಿ ಮುಂಬರುವ ಒಂದು ಚುನಾವಣೆ ಇರ್ಬೋದು, ಸ್ಥಳೀಯ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಇರ್ಬೋದು, ಅದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ಆ ಒಂದು ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಉಪಚುನಾವಣೆಯಲ್ಲಿ ಆದಂತಹ ಏನು ಮುಜುಗರ ಆಗಿದೆ, ಸಾಕಷ್ಟು ಬಾರಿ ಅವರು ಕೂಡ ಹೇಳ್ಕೊಂಡು ಹೋಗ್ತಾ ಇದ್ರು. ಹಳೆ ಮೈಸೂರು ಭಾಗ, ಅದರಲ್ಲೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದೇನಿದೆ JDS ನ ಒಂದು ಭದ್ರಕೋಟೆ. ಈ ಒಂದು ಭದ್ರಕೋಟೆಯನ್ನು ಯಾರಿಂದಲೂ ಕೂಡ ಛೇದಿಸಲಿಕ್ಕೆ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕೂಡ JDS ನಾಯಕರು ಇದ್ರು. ಅದೆಲ್ಲವನ್ನು ಕೂಡ ಈಗಾಗಲೇ ಏನು ತಲೆಕೆಳಗಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಮೈತ್ರಿ ಏನ್ ಮಾಡ್ಕೊಂಡಿದ್ದಾರೆ, ಈ ಒಂದು ಮೈತ್ರಿಯನ್ನೇ ಮುಂದುವರಿಸಿಕೊಂಡು ಹೋಗಿ ತಮ್ಮ ಒಂದು ಕ್ಷೇತ್ರದಲ್ಲಿ, ತಮ್ಮ ಒಂದು ಭಾಗದಲ್ಲಿ, ತಮ್ಮ ಒಂದು ರಾಜಕೀಯ ಭವಿಷ್ಯವನ್ನು ರೂಪಿಸಿದಂತಹ ಒಂದು ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು JDS ಅನ್ನು ಭದ್ರಗೊಳಿಸಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ JDS ನಾಯಕರು ಮಾಡ್ಕೊಂಡಿರುವಂತದ್ದು. ಅದೇ ಒಂದು ನಿಟ್ಟಿನಲ್ಲೂ ಕೂಡ ಏನು ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದಾವೆ, ಇದರಿಂದಲೇ ಕೂಡ ಮತ್ತಷ್ಟು ಗಟ್ಟಿಯನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತಮ್ಮ ಒಂದು ಮೈತ್ರಿಯನ್ನು ಕೂಡ ಇದೇ ರೀತಿಯಾದಂತಹ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ವರ್ಕೌಟ್ ಮಾಡ್ತಾ ಇರುವಂತದ್ದು. ಅವರು ಪ್ರಮುಖವಾಗಿ ಚಂದ್ರಕಲಾ ಏನು ಉಪಚುನಾವಣೆಯಲ್ಲಿ ಸೋಲನ್ನು ಕಂಡ್ರು, ಈ ಒಂದು ವಿಚಾರವನ್ನು ಕೈಬಿಟ್ಟು ಈ ಹಿಂದೆ ಏನು ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿಯಲ್ಲಿ ಸಾಕಷ್ಟು ಒಂದು ಅಭ್ಯರ್ಥಿಗಳು ಗೆಲ್ಲಿಸಿಕೊಂಡು ಬರುವ ಮೂಲಕ ಅವರಿಗೆ ಎಲ್ಲ ಒಂದ್ ಕಡೆ ಬಲವನ್ನು ಕೂಡ ತುಂಬಿತ್ತು. ಆ ಒಂದು ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಹೊಂದಾಣಿಕೆ ಮಾಡಿಕೊಂಡು ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ, ಅದೇ ರೀತಿಯಾದಂತಲೂ ಕೂಡ ಈ ಬಾರಿಯ ಒಂದು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಮಾಡ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ಇದೇ ರೀತಿಯಾದಂತಹ ಮುಂದುವರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ JDS ನಾಯಕರು ಮುಂದಾಗಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಸೌಹಾರ್ದಯುತವಾಗಿ ಮುನ್ನಡೆದು ಏನೇ ಬರಲಿ, ಸೋಲು ಗೆಲುವು ಇಟ್ಸ್ ಕಾಮನ್. ಚುನಾವಣೆ ಅಂತ ಮೇಲೆ ಎಲ್ಲವನ್ನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಸೋತಿದ್ದೀವಿ ಅಂತ ಆ ನಾಯಕನ